ಹಾಯ್ ಹಲೋ ನಮಸ್ತೆ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಮನೀಶ್ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನನ್ನ ತಮ್ನೈಲ್ ನೀವು ಆಲ್ರೆಡಿ ನೋಡಿರ್ತೀರ. ಏನಪ್ಪ ಇದು ಡೆವಿಲ್ ಮುಹೂರ್ತ ಫಿಕ್ಸ್ ಆಗೋಯ್ತಾ, ಡಿ ಬಾಸ್ ಜೈಲಿಂದ ಅಭಿಮಾನಿಗಳಿಗೆ ಕೊಟ್ಟಿರೋ ಸಂದೇಶ ಏನು? ನೀವು ಆಲ್ರೆಡಿ ನೋಡಿರ್ತೀರ. ವಿಜಯಲಕ್ಷ್ಮಿ ಅವರು ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ಅದರಲ್ಲಿ ಕೆಳಗಡೆ ಮೆಸೇಜಲ್ಲಿ ಒಂದಷ್ಟು ಲೈನ್ಗಳನ್ನ ಬರೆದಿದ್ರು. ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳು ನೋಡಿರ್ತೀರ ಅನ್ಕೊಳ್ತೀನಿ. ಬಟ್ ಆ ಮೆಸೇಜ್, ಆ ಸಾಲ್ಗಳ ಹಿಂದೆ ಇರೋ ಒಂದು ಸ್ಟ್ರಾಂಗ್ ಮೆಸೇಜ್ ನಮ್ಗಳಿಗೆ, ಅಭಿಮಾನಿಗಳಿಗೆ ಏನು ಅಂತ ಹೇಳೋದಕ್ಕೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಕನ್ನಡ ಕಲಾಭಿಮಾನಿಗಳಿಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಈ ನಿಮ್ಮ ಪ್ರೀತಿಯ ದಾಸನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಸುಖದಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಂತ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಜೀವನ ಪರ್ಯಂತ ಆಭಾರಿ. ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮಗಳ ಶ್ರೇಯೋಭಿಲಾಷೆಯನ್ನೇ ಬಯಸುತ್ತೇನೆ. ಪ್ರಸಕ್ತ ವಿದ್ಯಮಾನ ಏನೇ ಇದ್ದರೂ ನನ್ನ ನಂಬಿ ಕನಸು ಕಂಡಿರುವ ನಿರ್ದೇಶಕರ ಹಾಗೂ ನನ್ನ ಮೇಲೆ ಕೋಟ್ಯಾಂತರ ಹಣ ಹೂಡಿರುವ ನಿರ್ಮಾಪಕರ ಬೆಂಬಲವಾಗಿ ನಿಲ್ಲಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹಾಗಾಗಿ ನನ್ನ ಡೆವಿಲ್ ಚಿತ್ರದ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಲಿ ಎಂಬುದು ನನ್ನ ಆಶಯ. ಹಾಗಾಗಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಾಗೂ ಇದಕ್ಕೆ ನನ್ನ ಸೆಲೆಬ್ರಿಟಿಗಳ ಸಹಮತವಿದೆ ಎಂದು ದೃಢವಾಗಿ ನಂಬಿದ್ದೇನೆ. ಸಿನಿಮಾ ಒಂದು ಮನರಂಜನೆಯ ಮಾಧ್ಯಮ. ಅದನ್ನು ಕೇವಲ ಮನರಂಜನೆಯ ದೃಷ್ಟಿಯಿಂದ ಮಾತ್ರ ನೋಡಬೇಕು. ನಿಮ್ಮ ಪ್ರೀತಿಯ ದಾಸ. ಸೊ ಈ ಒಂದು ಮೆಸೇಜ್ ನೋಡ್ತಾ ಇದ್ರೆ ಒಬ್ಬ ಮನುಷ್ಯ ಯಾರೇ ಆಗಿರಲಿ, ಒಂದು ಈ ಥರ ಎಲ್ಲ ಕಷ್ಟಗಳು ಬಂದು ಒಬ್ರು ಜೈಲ್ಗೆ ಹೋಗಿ ಇಷ್ಟೆಲ್ಲ ಒಂದು ಜೀವನದಲ್ಲಿ ಕಷ್ಟ ಅನುಭವಿಸ್ಬೇಕಾರೆ ಯಾರೋ ಇನ್ನೊಬ್ಬ ನನ್ನ ಮೇಲೆ ದುಡ್ಡು ಹಾಕಿದಾನೆ, ಯಾರೋ ಇನ್ನೊಬ್ಬ ಕನ್ಸು ಕಟ್ಕೊಂಡು ನನ್ನ ಹಿಡ್ಕೊಂಡು ಒಂದು ಸಿನಿಮಾ ಮಾಡಿದ್ದಾನೆ, ಅವನಿಗೂ ಒಳ್ಳೇದಾಗಬೇಕು, ಅವನ ಜೀವನ ಚೆನ್ನಾಗಿರ್ಬೇಕು ಅಂತ ಭಾವಿಸೋ ಒಂದು ಮನಸ್ಸಿದೆಯಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿ ಏನು ಅಂತ. ಸೊ ಎಲ್ಲರೂ ಹೇಳ್ಬೋದು ಹೊರಟು ಅದು ಇದು ಅಂತ, ಬಟ್ ಅಭಿಮಾನಿಗಳು ಗೊತ್ತು, ಅವ್ರು ನಂಬಿರೋ ನಿರ್ಮಾಪಕರು ಗೊತ್ತು, ನಿರ್ದೇಶಕರು ಗೊತ್ತು. ನೀವು ನಿರ್ದೇಶಕರು ನಿರ್ಮಾಪಕರು ಕಂಪ್ಲೇಂಟ್ಸ್ ತಗೋತೀವಿ ಅಂದರೆ ಎಲ್ಲ ನಟರ ಮೇಲೂ ಒಬ್ಬಲ್ಲ ಒಬ್ಬ ನಿರ್ದೇಶಕ ನಿರ್ಮಾಪಕ ಒಂದಲ್ಲ ಒಂದು ಕಂಪ್ಲೇಂಟ್ ಹೇಳ್ತಾರೆ. ನಮ್ಮ ಟೈಮ್ಗೆ ಹಂಗೆ ಮಾಡಿದ್ರು, ಈಗ ದುಡ್ಡು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ಯಾವ ಹೀರೋ ಮೇಲೆ ಕಂಪ್ಲೇಂಟ್ ಇಲ್ಲ? ಎಲ್ಲರ ಮೇಲೂ ಕಂಪ್ಲೇಂಟ್ ಇದೆ. ಸೊ ಅದನ್ನೆಲ್ಲ ಪಕ್ಕಕ್ಕಿಡೋಣ. ಸೊ ಈಗ ವಿಷಯ ಏನು ಅಂತ ಹೇಳಿದ್ರೆ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಸಾಂಗ್ ಬಿಡುಗಡೆ ಆಗಬೇಕಿತ್ತು, ಅಂದರೆ ಹೋಗಿದ್ದ ದಿನ ಮಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿದ್ದಾರೆ. ಬಟ್ ಅದನ್ನೇ ಹಿಡ್ಕೊಂಡು ಏನು ನಮ್ಮ ಟಿ ವಿ ಚಾನಲ್ಸ್ ಏನಿದ್ದಾರೆ ಅವರೆಲ್ಲ ಈ ಸಾಂಗ್ ಬೇಕಿತ್ತಾ, ಈ ಲೈನ್ ಬೇಕಿತ್ತಾ, ಇದೆಲ್ಲ ಬೇಕಾ? ಜೀವನದಲ್ಲಿ ಪ್ರತಿಯೊಬ್ಬರದು ಒಂದೊಂದು ಏನೋ ಒಂದು ಸ್ಟೇಟ್ಮೆಂಟ್ಗಳು ಅಥವಾ ಅವರು ಹೇಳೋ ಒಂದೊಂದು ಲೈನ್ಗಳು ಒಂದು ಸಾಂಗ್ ಆಗಿದೆ, ಸಿನಿಮಾದಲ್ಲಿ ಡೈಲಾಗ್ಸ್ ಆಗಿದೆ. ಇವ್ರದ್ದು ಮಾತ್ರ ಯಾಕಪ್ಪ ಹಿಂಗೆ ತಪ್ಪಿಡಿತೀರಾ? ಆ್ಯಂಡ್ ನೀವು ಯಾವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾಗ ಒಂದು ಯಾವುದೋ ರಿಪಬ್ಲಿಕ್ ನ್ಯೂಸ್ ಚಾನಲ್ ಯಾವುದೋ ಒಂದು ಚಾನಲಲ್ಲಿ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಸ್ಟೇಟ್ಮೆಂಟ್ ಇದು. ಯಾಕ್ರಪ್ಪ ಹಿಂಗೆ ಆ ದರ್ಶನ್ ಅವ್ರನ್ನೇ ಹಾಕೊಂಡು ಹಿಂಗೆ ಓಡಿಸ್ತೀರ ಅಂದಾಗ, ಸರ್ ಅವ್ರದ್ದು ಹಾಕಿದ್ರೆ TRP ಸರ್ ಅಂತ ಹೇಳಿದ್ದಾರೆ ಅಂತ. ಸೊ ಹಂಗೆ ನೀವು ಓಪನ್ ಆಗಿ ಒಪ್ಕೊಂಡ್ಮೇಲೆ ನಾವು ಇನ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ? ಸೊ ನಮ್ಮ ಡಿ ಬಾಸ್ ಪಾಸಿಟಿವ್ ನೆಗೆಟಿವ್ ಯಾವಾಗಲೂ ನ್ಯೂಸಲ್ಲಿ ಇದ್ದೇ ಇರ್ತಾರೆ, TRP ಯಾವಾಗಲೂ ಇದ್ದೇ ಇರುತ್ತೆ. ಆ್ಯಂಡ್ ಹೌದು, ಅವ್ರು ಏನಾದರೂ ರೇಣುಕಾ ಸ್ವಾಮಿ ಅವರ ವಿಷಯದಲ್ಲಿ ತಪ್ಪು ಮಾಡಿದರೆ ಅದು ಕಾನೂನಿದೆ, ಅದು ಕಾನೂನಲ್ಲಿ ಏನಾದ್ರು ತಪ್ಪಾಗಿರೋ ಶಿಕ್ಷೆ ಕೊಡ್ತಾರೆ, ಇಲ್ಲಾಂದ್ರೆ ಹೊರಗಡೆ ಬರ್ತಾರೆ. ಅದು ಬಿಟ್ಟು ಈ ವೈಯಕ್ತಿಕವಾಗಿ ಮಾತಾಡೋದನ್ನ ದಯವಿಟ್ಟು ಆದಷ್ಟು ಎಲ್ಲರೂ ನಿಲ್ಲಿಸಿ. ಆ್ಯಂಡ್ ನನಗೆ ಒಂದು ಡೌಟು ಏನು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಜೈಲ್ಗೆ ಹೋಗಿ ಬಂದವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ CM ಸಾಹೇಬ್ರು ex-CM ಆಗಿದ್ದವರು ಯಡಿಯೂರಪ್ಪ ಅವರು ಜೈಲ್ಗೆ ಹೋಗಿ ಬಂದಿದ್ರು, ಅವರು CM ಆದರು. ಸೊ ಜೈಲ್ಗೆ ಹೋಗಿ ಬಂದವರು ತಕ್ಷಣ ಏನೋ ದೊಡ್ಡ ಅದು ಇದು ಅಂತ ಏನಲ್ಲ. ಹೌದು, ಅವರು ದುಡ್ಡು ಕಾಸು ಹಣ ವಿಚಾರದಲ್ಲಿ ಹೋಗಿದ್ರು, ಇವರು ಈ ರೀತಿ ಕೊಲೆ ಪ್ರಕರಣದಲ್ಲಿ ಹೋಗಿದ್ದಾರೆ. ಬಟ್ ಎಲ್ಲೂ ಪ್ರೂವ್ ಆಗಿಲ್ವಲ್ಲ. ಪ್ರೂವ್ ಆದಮೇಲೆ ಇನ್ ಕೇಸ್ ತಪ್ಪು ಮಾಡಿದ್ದಾರೆ ಅಂದ್ರೆ ಒಂದು ಶಿಕ್ಷೆ ಆಗುತ್ತೆ ಅಷ್ಟೇ. ಕಾನೂನು ಇರೋದೇ, ನಮ್ಮ ಸಂವಿಧಾನ ಇರೋದೇ ತಪ್ಪು ಮಾಡಿದಾಗ ಆ ತಪ್ಪಿಗೆ ಎಷ್ಟು ಮಟ್ಟದ ಶಿಕ್ಷೆ ಕೊಡಬೇಕು, ಆ ಶಿಕ್ಷೆ ಕೊಟ್ಟು ಅವ್ರಿಗೆ ಪರಿವರ್ತನೆ ಆಗಿ ಅವ್ರು ಹೊರಗಡೆ ಬಂದು ಮತ್ತೆ ಒಳ್ಳೆ ಜೀವನ ಶುರು ಮಾಡಬೇಕು ಅನ್ನೋದೇ ಸಂವಿಧಾನ. ಅದಕ್ಕೆ ಕಾನೂನು ಇರೋದು. ಅದು ಬಿಟ್ಬಿಟ್ಟು ಇವ್ನು ಹಿಂಗೆ ಯಾರು. ಆಮೇಲೆ ನನಗೊಂದು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಮೇಲೆ ಅಂಡ್ ನಮ್ಮ ಧನ್ವೀರಣ್ಣ ಅವ್ರಿಗೆ ನನಗೊಂದು ಡೌಟ್ ಇದೆ. ಈ ಇವ್ರುಗಳು ರಾಜಕಾರಣಿಗಳೆಲ್ಲ ಏನಾದ್ರು ಒಂದು ವಿಷಯ ಬರ್ತಿದ್ದಂಗೆ ಅದೇನೋ TVಲಿ ನಮ್ಮ ಬಗ್ಗೆ ಮಾತಾಡಂಗಿಲ್ಲ, ನಮ್ಮ ವಿಡಿಯೋ ಯೂಸ್ ಮಾಡಂಗಿಲ್ಲ, ನಮ್ಮ ಫೋಟೋ ಹಾಕಂಗಿಲ್ಲ ಅಂತ ಏನೋ ಒಂದು ತಗೊಂಡ್ಬರ್ತಾರಲ್ಲ ಆರ್ಡರ್, ಸ್ಟೇ ಆರ್ಡರು. ಆ ಥರ ದಯವಿಟ್ಟು ತಗೊಬನ್ನಿ ಬಾಸ್. ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಅವರೇ ದಯವಿಟ್ಟು. ಯಾಕೆಂದರೆ ಇವರು TRP ಸಿಗುತ್ತೆ ಅಂದ್ಬಿಟ್ಟು ಇವರೇ ಸುಪ್ರೀಂ ಕೋರ್ಟ್ ಜಡ್ಜು, ಇವರೇ ಟ್ರಯಲ್ ಮಾಡೋ ಇನ್ಸ್ಪೆಕ್ಟರ್ಸು, ಲಾಯರ್ಸ್ ಎಲ್ಲ ಇವರೇ ಆಗ್ಬಿಡ್ತಾರೆ. ಸೊ ನೀವು ಅದೊಂದು ತಗೊಂಬಂದ್ರೆ ಸ್ವಲ್ಪ ಎಲ್ಲೋ ಒಂದು ತಕ್ಕ ಮಟ್ಟಿಗೆ TRP ಕಮ್ಮಿ ಆಗುತ್ತೆ. ಸೊ ಬಾಸ್ ನೇಮ್ ಕಮ್ಮಿ ಆಗಲ್ಲ, ಅವ್ರ TRP ಕಮ್ಮಿ ಆಗುತ್ತೆ. ಇದೊಂದು ವಿಚಾರ. ಆ್ಯಂಡ್ ಡೆವಿಲ್ ಮೂವಿ ವಿಷಯಕ್ಕೆ ಬಂದರೆ
ಆಲ್ವೇಸ್ ರೆಕಾರ್ಡ್ ಬ್ರೇಕಿಂಗ್ಗೆ. ಸೊ ಅದ್ರಲ್ಲಿ ಬೇರೆ ಮಾತಿಲ್ಲ. ಆ್ಯಂಡ್ ಈ ಸಲ ಅಭಿಮಾನಿಗಳು ಅವ್ರು ಹೇಳಿದ್ದಾರೆ, ಒಂದಷ್ಟು ಜನ ಏನೇನೋ ಹೇಳ್ತಿದ್ರಲ್ಲ, ಎಲ್ಲ ಅನ್ಎಜುಕೇಟೆಡ್ಗಳು ಅದು ಇದು ಅಂತೆಲ್ಲ. ಅದು ಬೇರೆ ವಿಷಯ. ಅನ್ಎಜುಕೇಟೆಡ್ಗಳು ಎಷ್ಟು ಪ್ರಾಣಿಗಳಿಗೆ, ಎಷ್ಟು ಏನು ಅನಾಥಾಶ್ರಮಗಳಿಗೆ, ಸ್ಕೂಲ್ ಮಕ್ಕಳಿಗೆ ಎಷ್ಟು ಅಭಿಮಾನಿಗಳು ಏನೇನು ಕೊಡ್ಸಿದ್ದಾರೆ ಬಾಸ್ ಹೆಸರಲ್ಲಿ, ಬಾಸ್ ಹೇಳೋದಕ್ಕೋಸ್ಕರ ಅಂತ ಅವ್ರವ್ರಿಗೆ ಗೊತ್ತು. ಬಟ್ ಡೆವಿಲ್ ಸಿನಿಮಾನ ಒಂದು ಹೊಸ ರೀತಿಲಿ ಪ್ರಮೋಷನ್ ಮಾಡೋಣ. ಒಂದು ಒಳ್ಳೆ, ಈಗ ನಮ್ಮ ಬಾಸ್ ಇದ್ದಿದ್ರೆ ಖಂಡಿತವಾಗ್ಲೂ ಈ ಬೀದಿ ನಾಯಿಗಳ ವಿಷಯಕ್ಕೆ ಧ್ವನಿ ಎತ್ತುತ್ತಿದ್ರು. ಏನೋ ಅದೊಂದು ನಡೀತಾ ಇದೆ. ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಡೆವಿಲ್ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡೋಣ. ಸೊ ಒಂದು ಸಿನಿಮಾ ಪ್ರಮೋಷನ್ ಜೊತೆ ಒಂದು ಆಗ್ತಿರೋ ಪ್ರಾಣಿಗಳಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಕೂಡ ಧ್ವನಿ ಏರಿಸೋಣ. ಅದಕ್ಕೂ ಕೂಡ ನಮ್ಮ ಡಿ ಬಾಸ್ ಹೆಸರೇ ಉಪಯೋಗಿಸೋಣ. ಯಾಕೆಂದ್ರೆ ಇನ್ಯಾರು ಬರಲ್ಲ ಪ್ರಾಣಿಗಳ ಹೆಸರಿಗೆ. ಸೊ ಪ್ರಾಣಿಗಳು ಅಂತ ಬಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದೆ ನಮ್ಮ ಡಿ ಬಾಸ್. ಸೊ ಅವರು ಜೈಲಲ್ಲಿ ಇದ್ರೂ ನಾವು ಅಭಿಮಾನಿಗಳಿಗೆ ಡೆವಿಲ್ ಸಿನಿಮಾ ಗುರು, ಡಿ ಬಾಸ್ ಹೇಳಿದ್ರು ಗೆಲ್ಲುತ್ತೆ, ಹೇಳಿಲ್ಲ ಅಂದ್ರೂ ಗೆಲ್ಲುತ್ತೆ, ಏನಾದ್ರೂ ಡೆವಿಲ್ ಸಿನಿಮಾ ನಿರ್ಮಾಪಕರು ಏನ್ ದುಡ್ಡು ಹಾಕಿರ್ತಾರೆ ಅದು ಹೋಗೇ ಹೋಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ. ಬಟ್ ಅವ್ರು ಕೇಳದೆ, ಅವರು ಬಯಸದೆ ನಾವು ಒಂದು ಕೊಡ್ಬೇಕಾಗಿರೋದು ಕೊಡಬಹು. ಈ ಟೈಮ್ಗೆ ಒಂದು ಒಂದು ಗಿಫ್ಟ್ ರೀತಿ ಅಥವಾ ಅಭಿಮಾನಿಗಳಿಂದ ಒಂದು ಚಿಕ್ಕ ಒಂದು ಅವ್ರ ಒಂದು ಬೇಸರನ ಕಮ್ಮಿ ಮಾಡೋಕೆ ನಾವೊಂದು ಮಾಡ್ಬೋದು ಕೆಲಸ. ಈ ಏನೋ ಒಂದು ಬೀದಿ ನಾಯಿಗಳ ವಿಷಯ ಒಂದು ಅನ್ಯಾಯ ಆಗ್ತಾ ಇದೆಯಲ್ಲ, ಸೊ ಆ ವಿಷಯನ ಒಂದು ರೈಸ್ ಮಾಡ್ತಾ, ಅದ್ರ ಕಾನ್ಸೆಪ್ಟ್ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ನಮ್ಮ ಡೆವಿಲ್ ಸಿನಿಮಾನ ಪ್ರಮೋಷನ್ ಮಾಡೋಣ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾದಲ್ಲಿ. ಆ್ಯಂಡ್ ಎಷ್ಟೋ ಜನ ಅದರಲ್ಲೂ ಕೂಡ ಹೊಸ ಕಲಾವಿದರು ಇರ್ತಾರೆ, ಅವ್ರಿಗೂ ಕೂಡ ಬೇಗ ತೆರೆ ಮೇಲೆ ಬರಬೇಕು ಅಂತ ಆಸೆ ಪಟ್ಟಿರ್ತಾರೆ. ಆ್ಯಂಡ್ ಖಂಡಿತವಾಗ್ಲೂ ಒಬ್ರು ಪ್ರೊಡ್ಯೂಸರ್ ಅಂತ ಅಂದಮೇಲೆ ನೆಕ್ಸ್ಟ್ ಅವ್ರದ್ದು ಒಂದಷ್ಟು ಮೂವೀಸ್ ಇರುತ್ತೆ, ಒಂದಷ್ಟು ಕಲಾವಿದರು ಕಾಯ್ತಾ ಇರ್ತಾರೆ. ಸೊ ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು ಅಂದರೆ ಆದಷ್ಟು ಬೇಗ ಸಿನಿಮಾ ಬರಬೇಕು. ಆ್ಯಂಡ್ ಮತ್ತೊಮ್ಮೆ ಸೇಮ್ ಲೈಕ್ ಸೂ ಫ್ರಮ್ ಸೋ ಹೇಗೆ ಹೋಗ್ತಾ ಇದೆ ಅದೇ ರೀತಿ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗೋ ಮಟ್ಟಕ್ಕೆ ಡೆವಿಲ್ ಸಿನಿಮಾ ಬರಬೇಕು, ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ಅಲ್ಲಿ ಬಾಸ್ ಹೇಳಿದ್ದಾರೆ, ಸಿನಿಮಾನ ಸಿನಿಮಾ ಥರ ಮನೋರಂಜನೆಗೆ ಮಾತ್ರ ನೋಡಿ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಇದು ಎಸ್ಪೆಷಲಿ ಅಭಿಮಾನಿಗಳಿಗಿಂತ ಇದನ್ನ ಅವರ ಹೇಟರ್ಸ್ಗೆ ಹೇಳಿದ್ದಾರೆ ಅನ್ಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಈಗಿರೋ ಕಂಡೀಷನು ಡೆವಿಲ್ ಸಿನಿಮಾ ಬರ್ದಿರೋದು, ಕತೆ ಬರ್ದಿರೋದು ಯಾವಾಗಲೂ, ಶೂಟಿಂಗ್ ಮಾಡಿರೋದು ಇನ್ಯಾವಾಗಲೂ, ಈಗ ನಡೀತಾ ಇರೋ ವಾಸ್ತವನೇ ಬೇರೆ. ಸೊ ಅಲ್ಲೇನೋ ಹೇಳಿರೋ ಸಾಲ್ಗಳಿಗೆ ಈ ಒಂದು ಕಾನ್ಸೆಪ್ಟ್ನ ಲಿಂಕ್ ಮಾಡಿ ದಯವಿಟ್ಟು ಯಾರಿಗೂ ತಂದು ಇಕ್ಬೇಡಿ. ಆಮೇಲೆ ಸುಮ್ಮನೆ ಯಾವ್ದನ್ನು ಒಂಥರ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಮಾಡಬೇಡಿ. ಸಿನಿಮಾನ ಸಿನಿಮಾ ಥರ ನೋಡಿ. ಯಾಕೆಂದರೆ ಪ್ರತಿಯೊಂದು ಪಿಕ್ಚರ್ಲು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಒಂದು ಸಿನಿಮಾದಲ್ಲಿ ಗೌರ್ಮೆಂಟಿಗೆ ಬೈತಾರೆ, ಒಂದು ಸಿನಿಮಾ ಪೊಲೀಸಿಗೆ ಬೈತಾರೆ, ಪೊಲಿಟಿಷಿಯನ್ಸ್ ಬೈತಾರೆ, ಅಪ್ಪ ಅಮ್ಮಗೆ ಬೈತಾರೆ, ಎಲ್ಲನೂ ಬಿಡ್ತೀರಾ. ಇವ್ರು ಹೇಳೋ ಒಂದೊಂದು ಪದನೂ ಹಿಡ್ಕೊಂತೀರ, ಅದೇನೂ ಗೊತ್ತಿಲ್ಲ. ಸೊ ದಯವಿಟ್ಟು ಅದೊಂದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಡೆವಿಲ್ ಸಿನಿಮಾ ಗೆಲ್ಲುತ್ತೆ, ಗೆಲ್ಲೇಬೇಕು. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಏನು ಬೀದಿ ನಾಯಿಗಳ ಒಂದು ವಿಷಯ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ, ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಧ್ವನಿ ಎತ್ತೋಣ. ಅದೊಂದು ನಾವು ಬಾಸ್ಗೋಸ್ಕರ ಮಾಡ್ಬೋದು. ಆ್ಯಂಡ್ ನಾನು ಬೇರೆ ಅಭಿಮಾನಿಗಳಿಗೂ ಅಷ್ಟೇ, ಯಾವ ಅಭಿಮಾನಿಗಳು ನನ್ನ ಪ್ರಕಾರ ಬೇರೆ ಹೀರೋಗಳ ಅಭಿಮಾನಿಗಳು ಅಷ್ಟೇ. ಈಗ ನಾನು ಏನು ಪಟ್ಟಾ ಡಿ ಬಾಸ್ ಅಭಿಮಾನಿ ಅಂತೇನಲ್ಲ, ನನಗೂ ಅಪ್ಪು ಸರ್ ಅಂದರೆ ಪ್ರಾಣ, ಡಿ ಬಾಸ್ ಅಂದರೆ ಒಂದು ಅಭಿಮಾನ, ಯಶ್ ಅವ್ರಂದ್ರೆ ಒಂದು ಸ್ಫೂರ್ತಿ. ಸೊ ನಾವು ಏನಾಗ್ತಾ ಇದೆ ಗೊತ್ತಾ, ನಮ್ಮಲ್ಲಿ ಈ ಸೇಮು ಈ ನಮ್ಮ ಹಳ್ಳಿಗಳ ಸೈಡು ಒಂದು ಒಳ್ಳೆ ಮನೆ, ನಮ್ಮ ತಾತದಿರ್ ಟೈಮಲ್ಲೆಲ್ಲ ಎಲ್ಲ ಒಗ್ಗಟ್ಟಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಬರ್ತಾ 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 ಎಲ್ಲ ಸ್ಪ್ಲಿಟ್ ಆಗಿ ಭಾಗ ಅಂತ ಹೊರಟೋಗ್ತೀವಲ್ಲ. ಸೊ ಅದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಆಗ್ತಾ ಇರೋದು. ಸೊ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಗುರು ಇವತ್ತಿಗೂ ನಮ್ಮ ಯಾವ ತೆಲುಗುನು ನಿಲ್ಲಲ್ಲ, ತಮಿಳು ನಿಲ್ಲಲ್ಲ, ಬಾಲಿವುಡ್ ನಿಲ್ಲಲ್ಲ. ಬಟ್ ನಾವುಗಳು ಒಗ್ಗಟ್ಟಾಗ್ತಾ ಇಲ್ಲ ಅಷ್ಟೇ. ನಮ್ಮ ಹೀರೋಗಳನ್ನ ಕರ್ಕೊಂಡೋಗಿ ಹೊರ್ಗಡೆ ಮಾಡಿಸ್ತಾ ಇದ್ದಾರೆ ಅಂದರೆ ಅದು ಇಲ್ಲಿ ಇರೋ ಮಾರ್ಕೆಟ್ಗೋಸ್ಕರ. ನಮ್ಗಳು ಹೀರೋಗಳು ಏನಾದ್ರು ಸ್ಟಾರ್ ಕಾಸ್ಟಿಂಗ್ ಇಬ್ಬಿಬ್ರು ಒಟ್ಟೊಟ್ಟಿಗೆ ಮಾಡಿಬಿಟ್ರೆ, ಫಾರ್ ಎಕ್ಸಾಂಪಲ್ ದಿ ವಿಲನ್ ಸ್ಟೋರಿ ವೈಸ್, ಕಂಟೆಂಟ್ ವೈಸ್ ಅಷ್ಟು ದ ಬೆಸ್ಟ್ ಅಂತ ಅನಿಸ್ತಾ ಇದ್ರು ಜನಕ್ಕೆ, ಕಲೆಕ್ಷನ್ ವೈಸ್ ಹೇಗಿತ್ತು. ಸೊ ನಮ್ಮ ಸ್ಟಾರ್ ಕಾಸ್ಟ್ಗಳು ಒಟ್ಟಿಗೆ ಎಲ್ಲ ಸಿನಿಮಾ ಮಾಡಿಬಿಟ್ರೆ ಅದು ಬೇರೆ ವಿಚಾರ. ಬಟ್ ಇದಕ್ಕೆಲ್ಲ ಹಿಂಗೆಲ್ಲ ಇವ್ರು ಒಗ್ಗಟ್ಟಾಗಬೇಕು ಅಂದರೆ ನಾವು ಅಭಿಮಾನಿಗಳು ಫಸ್ಟ್ ಸರಿಯಾಗಿರ್ಬೇಕು. ಅಭಿಮಾನಿಗಳು ಪ್ರೆಷರ್ ಹಾಕಬೇಕು, ನಮ್ಮಲ್ಲೂ ಏನು ಇಬ್ಬಿಬ್ರು ಸ್ಟಾರ್ಸ್ ಮೂವಿಯಲ್ಲಿ ಮಾಡಬೇಕು, ನೀವು ಮಾಡಬೇಕು ಅಂತ. ಸೊ ಅದು ಬಿಟ್ಟು ನಾವೇ ಜಗಳ ಆಡ್ಕೊಂಡು ಅದು ಯಾರಿಗೂ ಒಳ್ಳೇದಲ್ಲ, ಯಾರಿಗೂ ಶ್ರೇಯಸ್ಸು ಅಲ್ಲ. ಆ್ಯಂಡ್ ನನ್ನ ಪ್ರಕಾರ ಯಾವ ಅಭಿಮಾನಿಗಳು ಕೂಡ ಹೋಗಿ ಜೈಲಲ್ಲಿ ಕೂತ್ಕೊಳ್ಳಿ ಅಥವಾ ಇವ್ರಿಗೆ ಕೆಟ್ಟದಾಗಲಿ ಅಂತ ಯಾರೂ ಬಯಸಲ್ಲ. ಎಲ್ಲರೂ ಆಗೋಗಿದೆ. ಅದೇನು ತಪ್ಪಾಗಿರೋ ಒಂದು ಶಿಕ್ಷೆ ಆಗಿ ಬೇಗ ಹೊರಗಡೆ ಬರಲಿ, ಇಲ್ಲ ಅಂದರೆ ಏನು ತಪ್ಪಾಗಿಲ್ಲ ಅಂದರೆ ಬೇಗ ಹೊರಗಡೆ ಬರಲಿ ಅಂತಾನೆ ಕಾಯ್ತಾ ಇರೋದು. ಆ್ಯಂಡ್ ಯಾರಾದರೂ ಅಷ್ಟೇ, ತಪ್ಪು ಮಾಡಿದರೆ ಅನುಭವಿಸ್ಲೇಬೇಕು, ಇಲ್ಲಾಂದ್ರೆ ಹೊರಗಡೆ ಬರಬೇಕು. ಬಟ್ ನಮ್ಗೆ ಇಲ್ಲಿ ಬೇಜಾರು ವಿಷಯ ಏನು ಅಂತಂದರೆ, ಸುಮ್ಮನೆ ಲ್ಯಾಗ್ ಆಗ್ತಾ ಇದೆಯಾ, ಡ್ರ್ಯಾಗ್ ಮಾಡ್ತಾ ಇದ್ದಾರಾ. ಬೇಗ ಇನ್ವೆಸ್ಟಿಗೇಟ್ ಮಾಡಿ. ಈಗ ಪ್ರೂಫ್ ಇದೆ ಅಂದ್ರೆ ಇಮಿಡಿಯೇಟ್ ಮಾಡ್ಬೋದು, ಪ್ರೂಫ್ ಇಲ್ಲ ಅಂದ್ರೂ
ಏನು ಅಂತ ತೀರ್ಮಾನ ತಗೋಬಹುದು. ಬಟ್ ಇಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಂಡ್ ಒಬ್ರು ಯಾರೋ ಹೇಳ್ತಾರೆ, ಲಾಯರ್ ಅವರು, ಸುಪ್ರೀಂ ಡೈಲಿ ಮರ್ಡರ್ಸ್ ಎಷ್ಟೊಂದಾಗುತ್ತೆ ಕರ್ನಾಟಕದಲ್ಲಿ, ಎಷ್ಟೊಂದು ಕೇಸ್ಗಳು ನಡೀತಾ ಇದೆ. ಬಟ್ ಇವರ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿ ಒಬ್ರು ಲಾಯರು ಗೌರ್ಮೆಂಟ್ ನ ದುಡ್ಡಲ್ಲಿ ಹೋಗಿ ಇಷ್ಟೆಲ್ಲ ಮಾಡ್ಕೊಂಡು ಆ ಒಂದು ಚಾರ್ಜ್ ಶೀಟ್ ಬುಕ್ ಎಲ್ಲ ತೋರಿಸ್ತಾರಲ್ಲ, ಹಿಂಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಯಾರೋ ಆಪೋಸಿಟ್ ಅಲ್ಲಿ ಕಾಣದ ಕೈಗಳು, ತುಂಬಾ ದೊಡ್ಡ ದೊಡ್ಡ ಕೈಗಳೇ ಇದೆ ಅಂತ. ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಬಟ್ ಏನಕ್ಕೆ ಇಷ್ಟೊಂದು ಸಾಧಿಸ್ತಾ ಇದಾರೆ ಗೊತ್ತಿಲ್ಲ. ಬಟ್ ಹೌದು, ಒಬ್ಬ ಮನುಷ್ಯ ಜಾಸ್ತಿ ಸ್ಟ್ರೈಟ್ ಫಾರ್ವರ್ಡ್ ಅಂತ ಇದ್ದಾಗ ಈ ತರ ಬರೋದು ತುಂಬಾ ಕಾಮನ್ ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಅಭಿಮಾನಿಗಳು ಬೇರೆ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ, ಗಮನ ಕೊಡಬೇಡಿ. ಆ್ಯಂಡ್ ಯಾರ ಏನು ಒಂಥರ ಏನು ನಾವು ಒಂಥರ ಕಲ್ಗಳಾಗಬಾರ್ದು, ಸುಮ್ಮನೆ ಯೂಸ್ ಮಾಡ್ಕೊಳ್ಳೋ ಥರ ವೆಪನ್ಸ್ಗಳಾಗಬಾರ್ದು ನಮ್ಮ ಮಾತುಗಳು, ಅಥವಾ ನಮ್ದೇನೋ ಮಿಸ್ ಆಗೇನೋ ಹೇಳಿರೋ ಪದಗಳು, ಮೆಸೇಜಸ್ಸು, ಕಮೆಂಟ್ಸು. ಸೊ ದಯವಿಟ್ಟು ಆರಾಮಾಗಿರಿ. ಜಸ್ಟ್ ಡಿ ಬಾಸ್ನ ಎಷ್ಟು ನಾವು ಆರಾಧಿಸೋಕ್ಕೆ ಸಾಧ್ಯ, ಎಷ್ಟು ಪುಷ್ ಮಾಡೋಕ್ಕೆ ಸಾಧ್ಯ ಮೂವಿನ, ಅದು ಮಾಡೋಣ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡೋದೇ ಬೇಡ, ಬೇರೆಯವ್ರು ಏನಾದರೂ ಹೇಳ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಒನ್ಸ್ ಮೋರ್ ಡೆವಿಲ್ ಸಿನಿಮಾ ಡೇಟ್ ಅನೌನ್ಸ್ ಆಗ್ತಿದ್ದಂಗೆನೆ ಒಂದು ದೊಡ್ಡ ಮಟ್ಟದ ಪ್ರಮೋಷನ್ ಶುರು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.